ಇವತ್ತು ಲೇಟಾಗಿ ಬಂದಿದ್ಯಾ? ಸಾರಿ ಪುಟ್ಟ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ನೀನು ಊಟ ಆಯ್ತಾ? ಅಜ್ಜಿನ ನಂಗೆ ಊಟ ಮಾಡಿಸಿದ್ರು, ನೀನು ಊಟ ಮಾಡಿದ್ಯಾ? ಇಲ್ಲ ಖುಷಿ, ಇವತ್ತು ಹಸಿವಿಲ್ಲ, ನೀನು ಮಲ್ಕೋ. ಅಜ್ಜಿ ಅಜ್ಜಿ ಅಜ್ಜಿ. ಏನ್ ಖುಷಿ? ಅಜ್ಜಿ ನಂಗೆ ಮಾತ್ರ ನೀವು ಊಟ ಮಾಡ್ಸದ? ಬಾನಮ್ಮ ಬೇಡ ಅಂತಿದ್ದಾರೆ, ಬಾನಮ್ಮಂಗೂ ಊಟ ತಗೊಂಬನ್ನಿ. ಆಯ್ತು, ತರ್ತೀನಿರು. ಅಮ್ಮ ಬೇಡಮ್ಮ, ನನ್ಗೆ ಹಸಿವಿಲ್ಲ. ಇಲ್ಲ ಅಜ್ಜಿ, ಅಮ್ಮ ಊಟ ಮಾಡ್ತಾ ನೀವು ತಗೊಂಬನ್ನಿ. ತಿನ್ನು ಭಾವನಾ, ಸ್ವಲ್ಪ ತಿನ್ನುವೆಂತೆ ಇರು. ಖುಷಿ, ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ನಂಗೆ ಹಸಿವಿಲ್ಲ ಅಂತ ಹೇಳ್ದೆ ತಾನೆ? ತಗೊಮ್ಮ, ಊಟ ಮಾಡು. ಅಜ್ಜಿ ನೀವು ನಂಗೆ ಊಟ ಮಾಡಿಸ್ತೀರಾ? ಎಲ್ಲರಿಗೂ ಕೊಡ್ತೀರಾ ಊಟನ? ಮತ್ತೆ ನಿಮ್ಗೆ ಬೋರ್ ಆಗಲ್ವಾ? ಅಮ್ಮ ಅಂದ್ರೆ ಹಾಗೆ ಖುಷಿ. ತನ್ನ ಮಕ್ಕಳು ಊಟ ಮಾಡಿದ್ರೋ ಇಲ್ವೋ, ಅವ್ರ ಹೊಟ್ಟೆ ತುಂಬಿದೆಯೋ ಇಲ್ವೋ ಅನ್ನೋದೇ ಅಮ್ಮನ ಚಿಂತೆ. ಮಕ್ಕಳನ್ನ ನೋಡ್ಕೊಳ್ಳೋದು ಯಾವತ್ತೂ ಅಮ್ಮನಿಗೆ ಬೋರ್ ಆಗೋದಿಲ್ಲ. ಅಜ್ಜಿ ಅಮ್ಮ ಎಷ್ಟು ಒಳ್ಳೆಯವ್ರು ಗೊತ್ತಾ? ನಂಗೆ ಬಾನಮ್ಮ. ತಿನ್ನಮ್ಮ ಭಾವನಾ. ವಿಶ್ವ, ಇಷ್ಟು ಹೊತ್ತಲ್ಲಿ ನಿದ್ದೆ ಮಾಡ್ದೆ ಏನೋ ಮಾಡ್ತಿದ್ಯಾ? ಏನಿಲ್ಲ, ನೀನು ಹೋಗು. ಏನೂ ಇಲ್ಲ ಅಂತ ನೀನ್ ಹೇಳ್ತಾ ಇದ್ಯಾ, ಆದ್ರೆ ನಿನ್ ಕಣ್ಣಿದೆಯಲ್ಲ, ನಿನ್ ಕಣ್ಣು ಏನೋ ಇದೆ ಅಂತ ಹೇಳ್ತಿದೆ. ಏನ್ ವಿಷಯ ಅಂತ ಹೇಳು. ಏನೂ ಇಲ್ಲ ಅಂತ ಹೇಳ್ತೀನಿ ಅಂತಾನೆ, ಸುಮ್ಮನೆ ತಲೆ ತಿನ್ಬೇಡ. ನೋಡು ವಿಶ್ವ, ಇಷ್ಟು ಹೊತ್ತಲ್ಲಿ ಒಬ್ನೇ ನಿಂತ್ಕೊಂಡು ಯೋಚನೆ ಮಾಡೋಕ್ಕೆ 3 ಕಾರಣಗಳಿರುತ್ತೆ. 1, ನಿಮ್ಮ ಅಪ್ಪ ಅಮ್ಮಂಗೆ ನೀನ್ ಬೇಜಾರು ಮಾಡಿರ್ತೀಯ. 2ನೇದು, ಯಾವುದೋ ವಿಷಯನ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀಯ. 3ನೇದು ಇದೆಯಲ್ಲ, ನಿನಗೆ ಯಾವುದೋ ಒಂದು ಹುಡುಗಿ ಮೇಲೆ ಲವ್ ಆಗಿರುತ್ತೆ. ಲವ್ ಆದವ್ರಿಗೆ ಈ ರೀತಿ ರಾತ್ರಿ ಹೊತ್ತು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಮುಂದೊಳ್ಳೆ ಕತೆ ಆಯ್ತಲ್ಲ, ಸುಮ್ಮನೆ ಇರೋದಕ್ಕಾಗಲ್ವಾ? ಯಾವಾಗ ನೋಡಿದ್ರು ವಟ ವಟ ಅಂತಿರ್ತಿಯಲ್ಲ. ನೀನು ಅನ್ಕೊಂಡಂಗೆ ಏನೂ ಇಲ್ಲ, ಹೋಗ್ಲಿಂದ. ಅಯ್ಯೋ, ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ವಿಶ್ವ. ಏನ್ ವಿಷಯ ಅಂತ ಹೇಳು, ನಾನು ನಿನಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಅಮ್ಮ ತಾಯಿ, ಸುಮ್ಮನೆ ಹೋಗಿಲ್ಲಿಂದ. ಸರಿ ಹೋಗ್ಲಿ ಬಿಡು. ಹೇಗೂ ನಿನ್ಗೂ ನಿದ್ದೆ ಬರ್ತಿಲ್ಲ, ನನ್ಗೂ ನಿದ್ದೆ ಬರ್ತಿಲ್ಲ. ನಾವಿಬ್ರು ಒಂದು ಲಾಂಗ್ ಡ್ರೈವ್ ಹೋಗೋಣ. ಹಾಗೆ ನಂಗೊಂದು ಐಸ್ ಕ್ರೀಮ್ ಕೊಡ್ಸೋ. ಏನೋ ಇಷ್ಟೊತ್ತಲ್ಲಿ ಲಾಂಗ್ ಡ್ರೈವಾ? ಅಪ್ಪನ್ ಗೊತ್ತಾದ್ರೆ ಏನಾಗತ್ತೆ ಗೊತ್ತಾ? ನಾನೇನು ಅವ್ರಿಗೆ ಹೇಳಿ ಹೋಗೋಣ ಅಂತ ಹೇಳಿನ. ಸುಮ್ಮನೆ ಬಾರೋ. ನೋಡು, ನೀನ್ ಹಿಂಗೆ ಆಡ್ತಿದ್ರೆ ನಾನೇ ಹೋಗಿ ಅವ್ರಿಗೆ ಹೇಳ್ಬೇಕಾಗತ್ತೆ. ಏನೋ ನೀನ್ ವಿಶ್ವ, ಲೈಫ್ನ ಸ್ವಲ್ಪನೂ ಎಂಜಾಯ್ ಮಾಡೋಕ್ಕೆ ಬರಲ್ಲ ಅಲ್ವಾ ನಿಂಗೆ? ಹೋಗ್ಲಿ ಬಿಡು. ನಾನು ನಿಂಗೆ ಅವಾಗಲೇ ಏನೋ ತಂದಿದ್ದೆ, ಕೊಡೋದು ಮರ್ತೋದೆ. ಈಗ ತಗೊಂಬಂದ್ಬಿಡ್ತೀನಿ, ಆಯ್ತಾ? 1 ನಿಮಿಷ. ವಿಶ್ವ, ಟನ್ ತಗೊಳ್ಳೋ.
ತಾನು ಇದನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ. ಸರಿ, ನೀನು ಹೋಗಿ ಮಲ್ಕೋ, ನಾನು ಮಲಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ಲಿಲ್ಲ ನನಗೆ. ಅದೇ ಯಾಕೆ ಅಂತ ಜಾನ್ವಿ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯನೂ ಮುಚ್ಚಿಟ್ಟಿಲ್ಲ. ಹಾಗಿದ್ಮೇಲೆ ನೀವು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಬಾರ್ದು ಅಲ್ವಾ? ಈ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ರಿ ಜಾನ್ವಿ ಅವರೇ. ಈ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸಲೇಬೇಕು ಜಾಹ್ನವಿ ಅವರೇ. ಜೋರಾಗಿ ಮಾತಾಡಬೇಡಿ. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನು ಗೊತ್ತಾ? Kneel down. ಅದು ಮಾತುಗಳು Kneel down. And straight. ಅಯ್ಯೋ ಅದಕ್ಕೆ ಸಿದ್ದೇಗೌಡ್ರೆ ಖುಷಿನಾ? ಅಯ್ಯೋ ಅದಕ್ಕೆ ಕೇಳ್ತೀರಿ ಅಲ್ಲ. ನಿಮ್ಮಿಬ್ಬರು ಜೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಗೊತ್ತಾ? ಬೈಕಲ್ಲಿ ಹೋಗ್ತಾ ನೋಡಿದೆ ನಾನು. ಅಲ್ಲ ಅದಕ್ಕೆ ನಂಗಂತೂ ಬಹು ಆಶ್ಚರ್ಯ ಆಗೋಗಿತ್ತು ಅದಕ್ಕೆ. ಅವರು ನಮ್ಮನೆಗೆ ಬಂದ್ಬಿಟ್ರಲ್ಲ ಅಂತ. ಅವ್ರು ನಮ್ಮನೆಗೆಲ್ಲಿ ಬರ್ತಿದ್ರು? ಹಾಂ ಮತ್ತೆ ನಾನೇ ಕರೆಸ್ದೆ.
ಅಯ್ಯೋ ಅದಕ್ಕೆ ನೀವು ಅವ್ರನ್ನ ನಮ್ಮನೆಗೆ ಕರೆಸಿ. ಹೌದು ಸಿದ್ದು, ನಾನೇ ಕರ್ಸಿದ್ದು. ಪಾಪ ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ರಲ್ಲ, ನನ್ನ ಕೈಲಂತೂ ಅದನ್ನ ನೋಡೋಕ್ಕಾಗಲಿಲ್ಲಪ್ಪ. ಅದಕ್ಕೆ ಏನೋ ಮಾಡಿ ಕಷ್ಟಪಟ್ಟು ನಾನೇ ಕರೆಸ್ಬಿಟ್ಟೆ. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಸಿದ್ದು. ನೀವು ಆಸೆ ಪಟ್ಟಿದ್ದೆಲ್ಲ ನಿಮಗೆ ಸಿಗಬೇಕು, ಅದೇ ನನ್ನ ಆಸೆ. ಅಲ್ಲ ಅದಕ್ಕೆ ನನ್ನ ಮನಸ್ಸಲ್ಲಿರೋದನ್ನ ಮನೇಲಿ ಯಾರಿಗೂ ಹೇಳ್ಕೊಳಕ್ಕಾಗೋದಿಲ್ಲ. ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಆದರೆ ನೀವೊಬ್ಬರೇ ನೋಡಿ, ನಾನು ಹೇಳ್ತೀನಿ ಎಲ್ಲ ಅರ್ಥ ಮಾಡ್ಕೊತೀರಿ, ಏನಾರು ಒಂದು ಸಹಾಯ ಮಾಡ್ತಾ ಇರ್ತೀರಿ. ಅದಕ್ಕೆ ಅಂದರೆ ನಿಮ್ಮ ಥರನೇ ಇರಬೇಕು ಅಲ್ವಾ ಮತ್ತೆ? ಆಯಿತು, ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಅದಕ್ಕೆ ಶುಭರಾತ್ರಿ. ಸ್ವೀಟ್ ಡ್ರೀಮ್ಸ್. ಆಲ್ ದ ಬೆಸ್ಟ್. ಗುಡ್ ನೈಟ್ ಸಿದ್ದು. ನಾನು ಮಾಡ್ತಾ ಇರೋದೆಲ್ಲ ನಿನಗೋಸ್ಕರ ಅಂತ ನೀನು ಅನ್ಕೊಂಡಿದ್ಯಾ, ಆದರೆ ಅದು ನನಗೋಸ್ಕರ ಅಂತ ನಿನಗೆ ಹೇಗೆ ತಾನೇ ಗೊತ್ತಾಗಬೇಕು ಸಿದ್ದು? ಜಾನ್ವಿ ಅವರೇ, ನಾನು ಹೋಗ್ತಾ ಇದೆಯಾ? ಈ ವಿಷಯನೆಲ್ಲ ನನಗೆ ಹೇಳ್ಬಿಟ್ಟಿದ್ದಿದ್ರೆ ಈ ಶಿಕ್ಷೆ ಪ್ರಮೇಯನೇ ಬರ್ತಿರ್ಲಿಲ್ಲ. ಹೇಳ್ತಾ ಇದ್ದಾರೆ, ನಾನು ತಮಾಷೆಗೆ ಮಾಡ್ತಿದ್ವಿ, ಸಂಗೀಗೆಲ್ಲ ಮಾಡಬೇಡಿ. ಸುಮ್ಮನೆ ಹೇಗಿರಕ್ಕಾಗುತ್ತೆ ಜಾನ್ವಿ ಅವರೇ? ನೋಡಿ, ನೀವು ನಾನು ಕಾಲೇಜಲ್ಲಿದ್ದಾಗ ಹೀಗೆ ನಡ್ಕೋತಾ ಇದ್ದೆ, ನಂಗೆ ಇಷ್ಟು ಜನ ಫ್ರೆಂಡ್ಸ್ ಇದ್ರು, ಅವ್ರಗಳ ಜೊತೆ ನನ್ನ ವ್ಯಕ್ತಿತ್ವ ಹೀಗಿತ್ತು ಅಂತೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತಲ್ವಾ? ಯಾರೋ ಮೂರನೇ ವ್ಯಕ್ತಿ, ಅನ್ನೋನ್ ಪರ್ಸನ್ನಿಂದ ನಾನು ಈ ವಿಷಯ ಎಲ್ಲ ತಿಳ್ಕೊಬೇಕಾಯ್ತು. ನನಗೆಷ್ಟು ಬೇಜಾರಾಯಿತು ಗೊತ್ತಾ? ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ಕಾಲೇಜಲ್ಲಿ ಆಗ್ತಿದ್ದನ್ನ ನಾನು ಎಲ್ಲರ ಹತ್ರ ಶೇರ್ ಮಾಡ್ಕೊತಿರ್ಲಿಲ್ಲ, ಅದು ಮುಖ್ಯ ಅಂತ ನಂಗೆ ಅನಿಸ್ತಿರ್ಲಿಲ್ಲ ರೀ. ಆದರೆ ನನಗದೆಲ್ಲ ಮುಖ್ಯ. ನಿಮ್ಮ ಬಗ್ಗೆ ಎಲ್ಲ ವಿಷಯನೂ ನನಗೆ ಇಂಪಾರ್ಟೆಂಟ್. ನೀವು ಕಾಲೇಜ್ ಟೈಮಲ್ಲಿ ಹೇಗಿದ್ರಿ, ಎಷ್ಟೆಷ್ಟು ಜನ ನಿಮಗೆ ಫ್ರೆಂಡ್ಸ್ ಇದ್ದರು, ನಿಮ್ಮ ಬಗ್ಗೆ ಪ್ರತಿ ವಿಷಯನೂ ತಿಳ್ಕೊಳ್ಳೋದು ಅವರೇ. ಅದೆಲ್ಲ ಬರೀ ನಾಟಕ. ನಿಮ್ಮ ಮುಂದೆ ನಗ್ನಗ್ತಾ ಇದ್ಬಿಟ್ಟು ಆಮೇಲೆ ತೊಂದರೆ ಮಾಡಿಬಿಡ್ತಾರೆ. ನೋಡಿ, ಎಲ್ಲ ಮನುಷ್ಯರಿಗೂ ಎರಡು ಥರ ಮುಖ ಇರುತ್ತೆ. ಒಂದು ಜಗತ್ತಿಗೆ ಕಾಣೋದು, ಇನ್ನೊಂದು ಯಾರಿಗೂ ಕಾಣದೇ ಇರೋದು. ನಿಮ್ಮ ಫ್ರೆಂಡ್ಸ್ ಪೈಕಿ ಆ ಥರ ಎರಡನೇ ಮುಖ ಇರೋರು ಇರ್ತಾರಲ್ವಾ? ಇಲ್ಲ ರೀ, ನೀವು ತುಂಬ ತಪ್ಪು ತಿಳ್ಕೊತಿದ್ದೀರಾ. ಅವರೇ, ನೀವು ನನ್ನ ಹತ್ರ ಎಲ್ಲ ವಿಷಯನೂ ಹೇಳಿದ್ರೆ ತಪ್ಪು ಮಾಡ್ಬಿಟ್ಟು ನಾನು ತಪ್ಪು ತಿಳ್ಕೊತಾ ಇದ್ದೀನಿ ಅಂದರೆ ಏನರ್ಥ? ನಾವು ಅಂದ್ಕೊಂಡ ಹಾಗೆ ಎಲ್ಲಾದರೂ ಆಗಲ್ಲ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನೀವು. ಈಗ ನಾನು ಯಾರಿಗೂ ಹೆಸರಿಟ್ರೆ ಇವ್ರು ಯಾಕೆ ಹೀಗಾಡ್ತಿದ್ದಾರೆ? ಅದಕ್ಕೆ ನನಗೆ ಯಾಕೆ ಶಿಕ್ಷೆ ಕೊಡ್ತಿದ್ದಾರೆ? ಜಾನ್ವಿ ಅವರೇ, ಹೇಳಿ. ನಾನು ಇನ್ನೂ ಮಾತಾಡೋದು ತುಂಬ ಇದೆ ಜಾನ್ವಿ ಅವರೇ. ಜಾನ್ವಿ ಅವರೇ, ಆಗಲೇ ಮಲಗ್ಬಿಟ್ರಾ?
ಬಾರೋ ಕೃಷ್ಣ ನೀ ಬೇಗನೆ ಬಾರೋ. ಈಗೇನು ಮಾಡೋದು ರವಿ? ನಮ್ಮ ಪ್ರಾಜೆಕ್ಟ್ ಮುಂದುವರಿಬೇಕು. ಅದಕ್ಕೆ ನನಗೆ ಪೊಲಿಟಿಕಲ್ ಸಪೋರ್ಟ್ ಬೇಕು. ಆ ಮುನಿಸ್ವಾಮಿ ಸೆಂಟ್ರಲ್ ಹೋಗ್ತಿದ್ದಾನೆ. ನಾಳೆ ಅವನ ಜಾಗದಲ್ಲಿ ಬೇರೆ ಯಾವ ಕ್ಯಾಂಡಿಡೇಟ್ ಬರ್ತಿದ್ದಾನೆ ಅಂತ ತಿಳ್ಕೊಂಡು ಆದಷ್ಟು ಬೇಗ ಅವನ ಹತ್ರ ನಾವು ಸ್ನೇಹ ಗಿಟ್ಟಿಸ್ಕೋಬೇಕು. ಇಲ್ಲದೆ ಹೋದ್ರೆ ನಮಗೆ ಯಾವ ಸಪೋರ್ಟ್ ಕೂಡ ಇಲ್ಲದೆ ಇರೋ ಹಾಗಾಗ್ಬಿಡುತ್ತೆ. ಬಂಗಾರಿ, ಇವನಲ್ಲ ಅಂದರೆ ಇನ್ನೊಬ್ಬ. ದುಡ್ಡು ಬಿಸಾಕಿದ್ರೆ ಯಾರು ಸಪೋರ್ಟ್ ಬೇಕಾದ್ರೂ ಸಿಗುತ್ತೆ. ಡೋಂಟ್ ವರಿ. ಇಲ್ಲ ರವಿ, ನಾನು ಬರೀ ಬಿಸ್ನೆಸ್ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಮುಂದೊಂದಿನ ಭಾವನೆಯಿಂದ ನಮಗೆ ತೊಂದರೆ ಆಗ್ಬೋದು. ಆ ಜವ್ರೇಗೌಡ ಅವ್ರ ಮಗ ಎಲ್ಲರೂ ಅವಳ ಸಪೋರ್ಟ್ಗೆ ಅಂತಿದ್ದಾರೆ. ನಮ್ಮ ಹಿಂದೆ ನಿಂತು ನಮಗೂ ಮಾತ್ರ ಕೈ ಜೋಡಿಸೋರ್ನ ನಾವು ಆದಷ್ಟು ಬೇಗ ರೆಡಿ ಮಾಡ್ಕೋಬೇಕು. ಇಲ್ಲದೆ ಹೋದರೆ ನಮಗೆ ಕಷ್ಟ ಆಗುತ್ತೆ. ಅವತ್ತು ನೋಡು, ಇದ್ದಕ್ಕಿದ್ದಾಗೆ ಯಾವನೋ ಬಂದು ನಿಮ್ಮಣ್ಣ ಸಾಲ ಕೊಡಬೇಕು ಅಂತ ಹೇಳ್ದ. ಹಾಗೆ ಮುಂದೆ ಆಗಲ್ಲ ಅಂತ ಏನು ಗ್ಯಾರಂಟಿ? ಮೊದಲು ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು. ಅದಕ್ಕೆ ಪೊಲಿಟಿಕಲ್ ಸಪೋರ್ಟ್ ಬೇಕೇ ಬೇಕು. ನೀನು ಹೇಳ್ತಿರೋದು ಕರೆಕ್ಟಾಗಿದೆ ಬಂಗಾರಿ. ಬಂಗಾರಿ, ಆ ಥರ ಏನಾದರೂ ಸಿಚುವೇಶನ್ ಕ್ರಿಯೇಟ್ ಆದರೆ ಎಲ್ಲಿಂದ ಯಾರನ್ನ ಹೇಗೆ ಬಾಯಿ ಮುಚ್ಚಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಬಂಗಾರಿ. ಆ ಥರ ಒಂದು ಅಸ್ತ್ರ ನನ್ನ ಕೈಯಲ್ಲಿದೆ. ಅರೆ, ಐಸ್ ಪ್ಯಾಕ್ ಇಡ್ತಾ ಇದ್ದೀನಿ. ನಿಮಿಷ, ಇದೆಲ್ಲ ಏನು ಬಿಡ. ನಾನು ಹೇಳೋದು ಕೇಳಿ. ನೋಡಿ, ಐಸ್ ಪ್ಯಾಕ್ ಇಡ್ತಾ ಇರೋದೇ ನಿಮ್ಗೆ ನೋವು ಕಡಿಮೆ ಆಗಲಿ ಅಂತ ಅಲ್ವಾ? ಜಾನ್ವಿಯವ್ರೆ, ನನ್ನ ನಡವಳಿಕೆಯಿಂದ ನಿಮಗೆ ಭಯ ಆಗಿರ್ಬೋದು, ಮಾತು ನಿಮ್ಗೆ ವಿಚಿತ್ರ ಅಂತ ಅನ್ನಿಸ್ತೀರ. ಈ ಸರ್ತಿ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ ಜಾನ್ವಿಯವ್ರೆ. ನೋಡಿ, ನನ್ನ ನಡವಳಿಕೆಯಿಂದ ನನಗೆ ಬೇಜಾರಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ. ನಾನು ನಿಮ್ಮ ಕೈ ಹಿಡ್ಕೊಳಕ್ಕೆ ಬಂದರೂ ನಿಮ್ಗೆ ಭಯ ಆಗ್ತಾ ಇದೆ ಅಲ್ವಾ? ತಪ್ಪು ಮಾಡಿಬಿಟ್ಟೆ ನಾನು. ನನ್ನ ದೇವತೆಗೆ ಭಯ ಆಗೋಂಗೆ ಮಾಡ್ಬಿಟ್ನಲ್ವಾ? ನಾನು ಅನುಭವಿಸೋಕೆ ತಯಾರಾಗಿದ್ದೀನಿ. ನಾನು ನೋಡಿ ಒಂದು ಮಾಡ್ತಿದ್ದೀನಿ. ಅಯ್ಯೋ, ಆಗಿದ್ದೆಲ್ಲ ಆಯ್ತು. ಚಾಕಿಗೆಲ್ಲ ಮಾಡ್ತಿದ್ದೀರಾ? ನೀವು ಮೊದಲು ಎತ್ತೇಳಿ ಬಿಟ್ಬಿಡಿ, ಅದನ್ನೆಲ್ಲ ಬಿಟ್ಬಿಡಿ. ಬಿಡೋದಕ್ಕೆ ಹೇಗಾಗುತ್ತೆ ಜಾನ್ವಿಯವ್ರೆ? ನೀವು ತಪ್ಪು ಮಾಡಿದಾಗ ನಾನು ಶಿಕ್ಷೆ ಕೊಟ್ಟಿದ್ದೀನಿ. ನಾನು ತಪ್ಪು ಮಾಡಿದಾಗ ನೀವು ಶಿಕ್ಷೆ ಕೊಡ್ಬೇಕು ತಾನೆ? ಯಾಕೆ ಕೊಟ್ಬಿಡಿ, ನನಗೆ ಕೊಟ್ಬಿಡಿ. ಶಿಕ್ಷೆ ಅಂದ್ರೆ ಯಾಕೆ? ನೀವು ಎತ್ತಳಿ, ಮೊದಲು ಎತ್ತಳಿ. ಯಾಕೆ ಹೀಗೆ ಮಾಡ್ತಿದ್ದೀರಾ? ಜಾನ್ವಿಯವ್ರೆ, ಇದನ್ನೇ ಅಲ್ವಾ ಪ್ರೀತಿ ಅನ್ನೋದು ಜಾನ್ವಿಯವ್ರೆ? ನಿಮ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ನನಗೆ ಹೀಗೆಲ್ಲ ನಡ್ಕೊಂಡು ಕೂತ್ಕೊಳ್ಳಿ, ಬನ್ನಿ. ನೋಡಿ, ನೀವು ಪ್ರೀತಿ ನನಗೆ ಸ್ವಂತ, ನನಗೆ ಮಾತ್ರ ಸ್ವಂತ. ಈ ಪ್ರೀತಿನ ನಾನು ಯಾರ ಜೊತೆನೋ ಏನು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನೀವು ನನ್ನ ಹತ್ರ ಎಲ್ಲ ವಿಷಯನೂ ಹೇಳ್ಕೊಬಿಡಿ, ನೀವು ಮುಚ್ಚಿಡಬೇಡಿ ಅಷ್ಟೇ.
ಒಂದೇ ಒಂದು ನಿಮಿಷ ಬಂದೆ. ಅರೆ ಜಾನ್ವಿ ಅವರೇ ಕೂತ್ಕೊಳ್ಳಿ. ಸರಿ, ಕಾಫಿ ತಗೊಳ್ಳಿ. ಇರಿ ಕಾಫಿ. ಕೂತ್ಕೊಳ್ಳಿ. ಕುಡೀರಿ.